ಕರಾವಳಿ ಭಾಗದಲ್ಲಿ ಜಾಸ್ತಿಯಾಗಿ ಬೆಳೆಯುವಂತಹ ಒಂದು ಹೂವಾಗಿದೆ ಈ ಉಡುಪಿ ಶಂಕರಪುರ ಮಲ್ಲಿಗೆ. ಎಲ್ಲ ಸಮಾರಂಭಗಳಿಗೂ ಹಾಗೂ ಪೂಜೆಗಳಿಗೂ ಅಗತ್ಯವಾಗಿ ಬೇಕಿರುವಂತಹ ಒಂದು ವಿಶೇಷವಾಗಿ ದುಬಾರಿಯಾದಂಥ ಹೂವು ಅಂತ ಹೇಳಿದರೆ ತಪ್ಪಾಗಲ್ಲ. ಇದು ನನ್ನ ಟೆರೆಸ್ನಲ್ಲಿರುವಂತಹ ಗಿಡಗಳು. ಮಳೆಗಾಲದಲ್ಲಿ ಚುಕ್ಕೆ ರೋಗ ಎಲ್ಲ ಬಂದು ಎಲೆಗಳು ತುಂಬ ಇರತ್ತೆ ಆಗಿದೆ. ಈಗ ಸರಿಯಾಗ್ತಾ ಬರ್ತಾ ಇದೆ, ಯಾಕಂತ ಹೇಳಿದರೆ ಮಳೆ ನಿಂತೈತಲ್ಲ, ಬಿಸಿಲು ಬರ್ತಾ ಇದೆ. ಯಾರಿಗೆಲ್ಲ ಇದೆ ಅಂಥವರು ತಮ್ಮ ಮನೆಯ ಮೇಲ್ಛಾವಣಿ ಅಥವಾ ಟೆರೆಸ್ನಲ್ಲಿ ಬೆಳೆಸ್ಬೋದು. ಬಿಸಿಲು ಜಾಸ್ತಿ ಈ ಗಿಡಕ್ಕೆ ಬೇಕಾಗಿರುವುದರಿಂದ ಉತ್ತಮ ಇಳುವರಿ ಕೂಡ ಪಡೆಯಬಹುದು. ಹಾಗಾಗಿ ಒಮ್ಮೆ ಪ್ರಯತ್ನಿಸಿ ನೋಡ್ಬೋದು. ಯಾರಿಗೆಲ್ಲ ಸ್ಥಳದ ಕೊರತೆ ಇದೆ ಅಂಥವರು ಟೆರೆಸ್ನಲ್ಲಿ ಪ್ರಯತ್ನಿಸ್ಬೋದು. ಮತ್ತು ಚುಕ್ಕೆ ರೋಗಕ್ಕೆ ನಾನು ಈ 2 ಮದ್ದನ್ನು ಉಪಯೋಗಿಸ್ತಾ ಇದ್ದೇನೆ. ಒಳ್ಳೆ ಕೀಟನಾಶಕ. ಹಾಗಾಗಿ ಇದು ನಾನು ಉಪಯೋಗಿಸುವಂತಹ ಕೀಟನಾಶಕ. ನಿಮಗೆ ಬೇರೆ ಯಾವುದಾದ್ರೂ ಗೊತ್ತಿದ್ದರೆ ಅದನ್ನು ಉಪಯೋಗಿಸ್ಬೋದು, ಅಡ್ಡಿಲ್ಲ. ಪ್ಲಾಸ್ಟಿಕ್ ಪಾಟ್ಗಿಂತ ನಿಮಗೆ ಯಾವುದಾದ್ರೂ ಕ್ಯಾನ್ ಸಿಕ್ಕಿದರೆ ಉತ್ತಮ. ಅಥವಾ ಬಕೆಟ್, ಪೇಂಟ್ ಬಕೆಟ್ ಸಿಗುತ್ತಲ್ಲ, ಅಂಥದ್ದು ಉಪಯೋಗಿಸಿದರೆ ನಿಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೋದು. ಪ್ಲಾಸ್ಟಿಕ್ ಪಾಟ್ ಆದರೆ ಹರಿಯುವ ಸಾಧ್ಯತೆ ಇರುವುದರಿಂದ ನಿಮಗೆ ಈ ರೀತಿಯ ಕ್ಯಾನ್ ಅಥವಾ ಪ್ಲಾಸ್ಟಿಕ್ ಬಕೆಟ್. ನನ್ನಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಬಕೆಟ್ ಕೊರತೆ ಇರುವುದರಿಂದ ನಾನು ಪ್ಲಾಸ್ಟಿಕ್ ಪೋಟ್ನಲ್ಲೇ ಬೆಳೆಸಿದ್ದೇನೆ. ಶಂಕರಪುರ ಗಿಡದಲ್ಲಿ 2 ರೀತಿಯ ಗಿಡ ಇದೆ. ಒಂದು ದಪ್ಪ ಎಲೆಯ ಗಿಡ, ಇನ್ನೊಂದು ಸಣ್ಣ ಎಲೆ ಗಿಡ. ಇದು ಸಣ್ಣ ಎಲೆ ಗಿಡ. ಇದರಲ್ಲಿ ತುಂಬ ಇಳುವರಿ ಸಿಗುತ್ತೆ, ತುಂಬ ಹೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯಾರೆಲ್ಲ ವ್ಯಾಪಾರ ಉದ್ದೇಶಕ್ಕೆ ಗಿಡವನ್ನು ಬೆಳೆಸ್ತೀರೋ ಅಂಥವರು ಈ ಗಿಡವನ್ನು ಆಯ್ಕೆ ಮಾಡಿಕೊಳ್ಳಿ. ಮತ್ತು ಇನ್ನೊಂದು ಮುಖ್ಯವಾಗಿ ಯಾರೆಲ್ಲ ಟೆರೆಸ್ನಲ್ಲಿ ಗಿಡವನ್ನು ಬೆಳೆಸ್ತಾರೆ ಅಂಥವರು ಪಾಟ್ನ ಕೆಳಗಡೆ ಯಾವುದಾದ್ರೂ ಹಂಚು, ಇಲ್ಲಾಂದರೆ ಟೈಲ್ಸ್, ಇಲ್ಲಾಂದರೆ ಕಾಂಕ್ರೀಟ್ ಥರದ ಇಟ್ಟಿಗೆಯನ್ನು ಇಟ್ಟರೆ ಉತ್ತಮ. ಇಲ್ಲ ಅಂತ ಹೇಳಿದರೆ ನಾವು ರಾಸಾಯನಿಕವಾಗಿ ಯಾವುದಾದ್ರೂ ಗೊಬ್ಬರವನ್ನು ಅಥವಾ ಸಗಣಿ ನೀರನ್ನು ಗಿಡಗಳಿಗೆ ಹಾಕುವಾಗ ಪ್ಲಾಸ್ಟಿಕ್ನ ರಂಧ್ರದಲ್ಲಿ ಅದರ ನೀರು ಹೊರಗಡೆ ಹೋಗಿ ನಮ್ಮ ಟೆರೆಸ್ನ ಕಾಂಕ್ರೀಟ್ ಹಾಳಾಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೊಂದು ಗಮನದಲ್ಲಿಟ್ಕೋಬೇಕು. ಇಲ್ಲ ಅಂದರೆ ಪ್ಲಾಸ್ಟಿಕ್ ಹಾಕಿದರೂ ಉತ್ತಮ. ಇದು ದಪ್ಪ ಎಲೆಯ ಗಿಡ ನೋಡಿ, ತುಂಬ ಸೊಗಸಾಗಿ ಹೂ ಬರುತ್ತೆ ಆರಂಭದಲ್ಲಿ, ಕ್ರಮೇಣ ಹೂ ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗಾಗಿ ವ್ಯಾಪಾರ ಉದ್ದೇಶಕ್ಕೆ ಯಾರೆಲ್ಲ ಆಯ್ಕೆ ಮಾಡ್ತೀರ ಗಿಡಗಳನ್ನು ಅಂಥವರು ಈ ಗಿಡದಿಂದ ಸ್ವಲ್ಪ ದೂರ ಇರಿ. ಮತ್ತು ಮನೆಯಲ್ಲಿ ಸಣ್ಣ ಸಣ್ಣ ಗಿಡ ಬೆಳೆಸಬೇಕಂತ ಹೇಳಿ ಯಾರಾದರೂ ಯೋಚನೆ ಇದ್ದರೆ ಅಂಥವ್ರಿಗೆ ಇದು ಉತ್ತಮ. ಯಾಕಂತ ಹೇಳಿದರೆ ಎಲೆಗಳು ತುಂಬ ಎಲೆಗಳಿರುತ್ತೆ. ಹಾಗೂ ಮತ್ತು ಹೂವು ಸಾಧಾರಣವಾಗಿ ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆದರೆ ವ್ಯಾಪಾರ ಉದ್ದೇಶಕ್ಕೆ ಇದು ಒಳ್ಳೆಯದಲ್ಲ ನನ್ನ ಪ್ರಕಾರ. ನನ್ನ ವಿಡಿಯೋದಲ್ಲಿ ಯಾರಿಗಾದರೂ ಏನಾದರೂ ಸಂಶಯ ಇದ್ದರೆ ಕಮೆಂಟ್ನಲ್ಲಿ ಕೇಳ್ಬೋದು, ನಾನು ಅದಕ್ಕೆ ಉತ್ತರಿಸ್ತೇನೆ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂಥವರು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಯಾರೆಲ್ಲ ಹೊಸಬರಿದ್ದಾರೆ ಅಂಥವರು ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದ.